ಕನಸಲು ನೀನೇ ಮನಸಲು ನೀನೇ ಕನಸಲು ನೀನೇ ಮನಸಲು ನೀನೇ ನಿನ್ನ ಮುಖಗಲಿ ಬದುಕಿರಲಾರೆ ತಾರೆ ತಾರೆ ಓ ಚಂದ್ರ ಬಳಿ ಬಾರೆ ಬಳಿ ಬಾರೆ ಅಗಲಿರಲಾರೆ ನಿನ್ನನ್ನು ಗಗಲಿ ಬದುಕಿರಲಾರೆ ಬಳಿ ಬಾರೆ ಚಂದ್ರ ಯಾವ ಜನ್ಮದ ಪಾಪವು ಎಲೆಗೆ ಈ ಪರಿಸರಕ್ಕೆ ನಿನಗಾಗಿ ಯಾವ ಜನ್ಮದ ಪಾಪವು ಎಲೆಗೆ ಈ ಪರಿಸರಕ್ಕೆ ನಿನಗಾಗಿ ರಾಜವ ಕಳೆದು ಚಂದ್ರ ಚಂದ್ರಾಸೆ ನಿನ್ನನ್ನು ಹಗಲಿ ರಾಜವ ಕಳೆದು ಎಂದು ನಾನು ಜೀವಿಸಲಿ ಬಾರೆ ಬಳಿ ಬಾ ಓ ಚಂದ್ರ ಬಳಿ ಬಾರೆ ಓ ಚಂದ್ರ ಬಳಿ ಬಾರೆ ಅಗಲಿರಲಾರೆ ನಿನ್ನನ್ನು ಅಗಲಿ ಬದುಕಿರಲಾರೆ ಬಳಿ ಪರಮೇಶ್ವರ ಸತಿಯವರನ್ನೇ ಮರದ ಬುಡದಲ್ಲಿ ಕುಳ್ಳಿರಿಸಿದ್ದ ಪಾಪಿ ಕುಳ್ಳಿರಿಸಿ ನೀರನ್ನು ತರಲು ಹೋದರು. ಎಲ್ಲಿ ಹುಡುಕಿದರೂ ನನ್ನ ಸತಿಯು ಕಾಣಲಿಲ್ಲವಲ್ಲ. ಅದು ನನ್ನನ್ನು ಹುಡುಕುತ್ತಾ ತಂದೆ ಪಟ್ಟಣಕ್ಕೆ ಏನಾದರೂ ಹೋಗಿರುವಳೆ? ಇಲ್ಲ, ಅವಳಂತವಳಲ್ಲ. ಅಥವಾ ಈ ಕಾಡಿನ ದುಷ್ಟ ಮೃಗಗಳೇನಾದರೂ ಕೊಂದು ತಿದ್ದೇವೇನೋ ಕಾಣದಲ್ಲ. ಪರಮಾತ್ಮ ಶನಿದೇವ ಎಲ್ಲಿ ಹುಡುಕಲಿ? ಅದು ನಾನು ಕುಳ್ಳಿರಿಸಿದ ಮರವು ಅಲ್ಲಿ ಕಾಣಿಸ್ತೀನಿ. ಸಮೀಪಕ್ಕೆ ಹೋಗಿ ನೋಡುವೆನು. ಅಯ್ಯೋ ದೈವವೇ, ಹದ್ದು ಕಾಗೆಗಳು ಹಾರಾಡುತ್ತಿರು, ಯಾವುದೋ ಕ್ರೂರ ಮೃಗಗಳು ಸಿಗಿದು ತಿಂದಿರುವುದು ನಿಶ್ಚಯ. ಅಯ್ಯೋ ದೈವವೇ, ಪುರವನ್ನು ತೊರೆದು ಸಿರಿಗೆನೆ ಮರೆದು
ಹಾಗೆ ನನ್ನ ಸತಿಯು ಇವೆಲ್ಲ ದೃಶ್ಯವನ್ನು ನೋಡಿದರೆ ನಾನು ಹಿಂದಿನ ಜನ್ಮದಲ್ಲಿ ಯಾರ ಸತಿಸುತ್ತರನ್ನು ಅಗಲಿಸಿದ್ದನು ಕಾಡಿದಲ್ಲ ಪರಮಾತ್ಮ, ಅದೆಲ್ಲವೂ ಸಹ ಈಗ ಪ್ರಾಪ್ತವಾಗುತ್ತಿರುವುದು. ಅಯ್ಯೋ ದೈವವೇ, ನನ್ನ ಸತ್ಯ ಮಾಂಗಲ್ಯವೇನಾದರೂ ದೊರೆತರೆ ಅದರ ವಿಕ್ರಯದಿಂದ ಕೆಲವು ಕಾಲ ಉದರ ಪೋಷಣೆಯನ್ನಾದರೂ ಮಾಡಿಕೊಳ್ಳು. ಅಯ್ಯೋ ಪರಮಾತ್ಮ, ಅದು ಸಹ ದೊರೆಯದೇ ಹೋಯಿತಲ್ಲ. ಇರಲಿ, ನಾನು ಹುಟ್ಟಿರುವ ಬಟ್ಟೆಯಲ್ಲಿ ಅರ್ಧವನ್ನು ಹರಿದು ಜೋಳಿಗೆಯನ್ನಾಗಿ ಕಟ್ಟಿಕೊಂಡು ಭಿಕ್ಷೆಯನ್ನು ಬೇಡುವೆನು. ಆದರನೆಗೆ ಏನಾದರೆಂತೋ ನಾನಾ ಧರ್ಮವ ಮಾಡಿ, ಸ್ವಾಮಿ ನಾನಾ ಧರ್ಮವ ಮಾಡಿ, ಸ್ವಾಮಿ ನಾನಾ ಧರ್ಮವ ಮಾಡಿ. ಪರಮಾತ್ಮ, ಯಾರಾದರೆನಗೆ ಏನಾದರೆಂತೋ ನಾನಾ ಧರ್ಮವ ಮಾಡಿ, ಸ್ವಾಮಿ ನಾನಾ ಧರ್ಮವ ಮಾಡಿ, ಸ್ವಾಮಿ ನಾನಾ ಧರ್ಮವ ಮಾಡಿ. ತಂದೆಯು ನನಗಿಲ್ಲ ತಾಯಂದಿರ ತಂದೆಯು ಎನಗಿಲ್ಲ ತಾಯಂದಿರ, ನೀವೇ ತಂದೆ ತಾಯಿ, ತಾಯಿ. ಯಾರಾದರೆ ನನಗೆ ಏನಾದರೆಂತೋ ನಾನಾ ಧರ್ಮವ ಮಾಡಿ, ಸ್ವಾಮಿ ನಾನಾ ಧರ್ಮವ ಮಾಡಿ, ಸ್ವಾಮಿ ನಾನಾ ಧರ್ಮವ ಮಾಡಿ. ಬಂಧುವು ಎನಗಿಲ್ಲ, ಬಳಗವು ಯಾರಿಲ್ಲ. ಪರಮಾತ್ಮ, ಬಂಧುವು ಎನಗಿಲ್ಲ, ಬಳಗವು ಯಾರಿಲ್ಲ, ನೀವೇ ಬಂಧು ಬಳಗ, ಸ್ವಾಮಿ ನೀವೇ ಬಂಧು ಬಳಗ. ಯಾರಾದರೆ ಏನಾದರೆಂತೋ ನಾನಾ ಧರ್ಮವ ಮಾಡಿ, ಸ್ವಾಮಿ ನಾನಾ ಧರ್ಮವ ಮಾಡಿ, ಸ್ವಾಮಿ ನಾನಾ ಧರ್ಮವ ಮಾಡಿ. ಅಕ್ಕಂದಿರನಗಿಲ್ಲ, ತಂಗಿಯರಾರಿಲ್ಲ. ಪರಮಾತ್ಮ, ಅಕ್ಕಂದಿರನಗಿಲ್ಲ, ತಂಗಿಯರಾರಿಲ್ಲ, ನೀವೇ ಅಕ್ಕ ತಂಗಿ, ಸ್ವಾಮಿ ನೀವೇ ಅಕ್ಕ ತಂಗಿ. ಯಾರಾದರೆ ನನಗೆ ಏನಾದರೆಂತೋ ನಾನಾ ಧರ್ಮವ ಮಾಡಿ, ಸ್ವಾಮಿ ನಾನಾ ಧರ್ಮವ ಮಾಡಿ, ಸ್ವಾಮಿ ನಾನಾ ಧರ್ಮವ ಮಾಡಿ. ಪರಮಾತ್ಮ,
ಯಾರಾದರೆನಗೆ ಏನಾದರೆನಿತು ದಾನ ಧರ್ಮವ ಮಾಡಿರಿ ಸ್ವಾಮಿ ದಾನ ಧರ್ಮವ ಮಾಡಿರಿ ಸ್ವಾಮಿ ದಾನ ಧರ್ಮವ ಮಾಡಿರಿ ಆಗಾರ ಮಾತ್ರ ಈ ಪರಮಾತ್ಮ ಆಗಾರ ಮಾತ್ರ ಈ ಪ್ರಾಣ ಅದರಿಂದಲೇ ಸ್ವಾಮಿ ಅದರಿಂದಲೇ ಯಾರಾದರೆ ಏನಾದರೂ ದಾನ ಧರ್ಮವ ಮಾಡಿ ಸ್ವಾಮಿ ದಾನ ಧರ್ಮವ ಮಾಡಿರಿ ಸ್ವಾಮಿ ದಾನ ಧರ್ಮವ ಮಾಡಿರಿ ಸ್ವಾಮಿ 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 ಪರಮಾತ್ಮ ನನ್ನಲ್ಲಿದ್ದ ಜೋಳಿಗೆಯೂ ಕೂಡ ಹರಿದು ಹೋಯ್ತಲ್ಲ ಪರಮಾತ್ಮ ಇರಲಿ ಇರಲಿ ಅದು ಅಲ್ಲಿ ಒಂದು ಸ್ಮಶಾನವು ಕಾಣಿಸುತ್ತದೆ ಅದು ಮುಂದೆ ಒಂದು ಸ್ಮಶಾನವು ಕಾಣಿಸುತ್ತಿರುವುದು ಅಲ್ಲಿಗೆ ಹೋದರೆ ಹೆಣದ ಮೇಲಾದರೂ ಬಟ್ಟೆ ಕಾಸುಗಳೇನಾದರೂ ಸಿಕ್ಕುವೇನೋ ನೋಡುವೆ ನಾವ್ಯಾರು ನಾವೇ ನಾವೇನಾ ಲೇ ಅಣ್ಣ ನಮ್ ಕೆಲ್ಸ ಏನು ಲೇ ಅಣ್ಣ ನಮ್ ಕೆಲ್ಸನ ಮಶಾಣ ಕಾಯೋದು ಲೇ ನಾವೇ ಅಲ್ಲ ನಾವು ಸ್ಮಶಾನ ದೂತರು ಮಶಾಣ ಬಿಟ್ರು ಮೊಸರು ಅನ್ನೋದ್ ಬೋತ್ರಲ್ವೋ ಸ್ಮಶಾನ ದೂತರು ಲೇ ಅಣ್ಣ ನಮ್ ಕೆಲ್ಸ ಹೆಂಗ್ ಗೊತ್ತಾ ಸ್ಮಶಾನ ಕಾಯೋದು ಲೇ ಅಣ್ಣ ಕೈತಾರ ಮೂವರು ಯಾರು ಅನ್ನಂಗ ನಾವಿಬ್ರಿದೀವಿ ಇನ್ನು ಯಾರನ ಅವರ ಅಟೆನ ಸಾಕ್ಲಾ ಹಾಕು ಲೇ ಅಣ್ಣ ಸಿದ್ಧ ಲೇ ಅಣ್ಣ ಅವ್ನ ನೆನ್ನೆನೆ ಎದ್ಬಿಟ್ಟ ಲೇ ಅಣ್ಣ ಮುರಾರಿ ಲೇಣ ಯಾರು ಮುರಾರಿ ಲೇ ಅಣ್ಣ ಈಗ ಎಲ್ಲ ಪರಾರಿ ಆಗ್ತಾವನಿ ಪರಾರಿ ಆಗೋದ ಲೇ ಅಣ್ಣ ಕೃಷ್ಣ ಲೇ ಅಣ್ಣ ಯಾರು ಕೃಷ್ಣನು ಲೇ ಅಣ್ಣ ಇರತಕ್ಕ ಇದ್ದು ಒಳ್ಳೆ ಅಂತ ಕೇಳ್ದಲ್ಲ ಯಾಕೋ ಅವನಿಗೆ ನೆನ್ನಿಂದಲೂ ಉಷ್ಣವಂತೆ ಲೇ ಒಂದ್ 4 ಮನೆ ಎಳ್ನೀರ್ ಇಳ್ಸಿ ಬರೋದಲ್ವಾ ಅವನಿಗೆ ಇಳಿಸಿ
ಕಳ್ಸಕ್ರನು ಇಕ್ಕಿ ಕಲ್ಸಕ್ರನು ಇಕ್ಬಿಟ್ಟ ಇಕ್ಬಿಟ್ಟು ಬಂದಿದ್ದೀನಿ. ಬಂದಿದ್ದಿ ಲೇ ಏ ಅಣ್ಣ ಹಾ. ಇದ್ದಾರ ಮೂವರ ಇದ್ದಾರ ಯಾರು ಅಂತ ನಾವು ಇಬ್ರೇ ಸಿಗಾಕೊಂಡಿದೀವಿ ಸರಿನಾ? ಲೇ ಅಣ್ಣ ಹಾ. ಸ್ಮಶಾನ ನೋಡಿದ್ದಿ? ಲೇ ಅಣ್ಣ ಹಾ. ನಾನಂತೂ ನೋಡಿಲ್ಲ, ನೀನು? ಲೇ ಅಣ್ಣ ಹಾ. ಹಿಂಗಾಡ್ ಬಾಕ್ಲಿಗ್ ಬಂದ್ಬಿಟ್ಟಿದೀವಿ. ಬಂದ್ಬಿಟ್ಟಿದೀವಾ? ಇದೆ ಏನೋ ಬೋಲ್ಡ್ ಐತೆ ಓದು ಏನ ಲೇ ಮ್ಯಾಲ್ ಕಲ್ಲ ಕಣೋ ಬೋಲ್ಡ್ ಓದು ಅಂದೆ. ಬೋಲ್ಡ್ ಅದು ಅಂದ. ಹಾ ಲೇ ಅಣ್ಣ ಹಾ ಸಾ ಸಾ ತ ತಾ ಸತ್ತ ಸತ್ತ. ಇಲ್ಲಿ ಬರೋರೆಲ್ಲ ಸಾರಿ ಸಾಯರ ಕಂಬಿಡೋ. ಸಾಯರನ? ಹಾ ಲೇ ಅಣ್ಣ ತಾ ಕೆಳಗ ಹಾವೇನೋ ಹೋಗಿರಂಗ. ಲೇ ಅಣ್ಣ ಏನ ಲೇ ಇದ್ಯಾಕಲ್ಲ ಅಣ್ಣ ಅಲ್ಲಿ ಗೊತ್ತಿ? ಏನ ಆವು ಅಂದಲ್ಲೋ? ಲೇ ಅಣ್ಣ ಅವಲ್ಲ, ಹಾ ಯಾವತ್ತು. ಯಾವತ್ತೋ? ಅದೇ ಯಾವತ್ತು. ಹಾ ಲೇ ಅಣ್ಣ ಹಾ ಇನ್ನೂ ಐದು ತಡಿ ಹೇಳ್ತೀನಿ. ಹಾ ಸತ್ಯ ಹಾ ಹರಿ ಅರಿ ಚಂದ್ರ. ಇಲ್ಲಿ ಬರೋರೆಲ್ಲ ಸತಿ ಹೇಳಾರೆ ಬಿಡು. ಅಲ್ಲ ಕಣೋಣ, ಹಾ ಇಲ್ಲಿ ಬಂದಾರ ಸತ್ತರ್ದೆಲ್ಲ ಹೆಸರಾಗ್ತಾರೆ. ಹಾ ನೀ ಸತ್ತೋಗಿ ನಾನು ಬೆರೆಸ್ತೀನಿ ಅಲ್ಲಿ. ಹಾ ಸರಿ ಆಯ್ತು. ಹಾ ಇನ್ನು ಏನೋ ಅದೇ ತಡಿ ಹೇಳ್ತೀನಿ. ಹೇಳಿ ಬಿಡತ್ತ. ಸತ್ಯ ಹಾ. ಹರಿಶ್ಚಂದ್ರ ಘಾಟು. ಘಾಟ? ಹಾ ಘಾಟ್ ಅಲ್ಲ ಕಣ ಅದು ಲೇ ಗೇಟು. ಗೇಟು. ಗೇಟು ಗೇಟು ಅಂದ್ರೇನು? ದ್ವಾರ ಬಾಗಿಲು. ದಾರ ಒಳಕ್ ಹೋಗಕ್ಕೆ. ಒಳಕ್ ಹೋಗಕ್ಕೆ. ಒಳಕ್ ಹೋಗಕ್ಕೆ. ಲೇ ಅಣ್ಣ ಹ್ಞೂ ಹೋಗಿ ಬಿಡು. ಲೇ ಅಣ್ಣ ಹಾ ಇದು ತೊಡೆ ಅದು. ಹಾ ತೊಡಲ್ಲ ಇದು ಹಾ ತೊಲೆ. ಆಯ್ತು ಹೋಗಿ ಬಂದ್ಬಿಡು ಹೋಗು. ಹೋಗಿವೆ ಹಾ ಆದ್ರೂ ಹಾ ನಮ್ಮ ಅಪ್ಪ ಹಾ ಮನೆ ದಿನ ಹಾ 5ನೇ ಪೆಟ್ಟಿಗೆ ಮ್ಯಾರಿ 5ನೇದ್ ಮಾಡ್ಬಿಟ್ಟ. 5ನೇ ಹೆಂಡ್ರು ಮದುವೆ ಮಾಡಿಬಿಟ್ನಾ? ಹಾ ಈಗ ನಾನೇ ಹೋಗ್ಬೇಕಾ? ನೀನೇ ಹೋಗು. ಹೋಗ್ಲಾ? ಹೋಗು. ಲೇ ಅಣ್ಣ ಹೋಗ್ಲಾ? ಲೇ ಹೋಗೋ. ಲೇ ನನ್ಗೆ ಭಯ ಇಲ್ಲ. ಲೇ ನಾನು ಇದ್ದಿಕೊಂಡು ಹೋಗೋ. ಒಂಚೂರು ಈಗ ಅಷ್ಟೇ. ಒಂಚೂರು ಒಂಚೂರು ಜಾಸ್ತಿ ಏನಿಲ್ಲ. ಹೋಗ್ಲಾ? ಹೋಗು. ಲೇ ಅಣ್ಣ ಹೋಗ್ಲಾ? ಉಕ್ಕಂಡು ಹೋಗು. ಇದ್ದಿ ತಾನೇ ನೀನು? ನಾನು ಇದ್ದಿಂಕೊಂಡು ಹೋಗು. ಲೇ ಅಣ್ಣ ಇದ್ದಿ? ಇದ್ದಿಂಕೊಂಡು ಹೋಗಲ್ಲ. ಲೇ ಅಪ್ಪ ಲೇ ಲೇ ಹೇಳು. ಇದ್ಯಾಕಲ್ಲ ನೀ ಕಾಗ್ಯಾರ ಹಂಗ ಆಡ್ತಿದ್ದಿ? ಲೇ ಹಾ ಲೇ ಅಣ್ಣ ಇದೊಂದು ನೋಡಿ ಅದ್ರ ಕಂಡ ಈಗ ಇಲ್ಲಿ ನೋಡಿ ಅದ್ರ ಕಂಡೆ ನಾವು. ಲೇ ಅಣ್ಣ ಯಾರ ಇವನು ಬುಳ್ಗೆ ಬಿದ್ದವನೇ. ಲೇ ನಾನು ಎದ್ರ ಕಂಡ್ಲಿಲ್ಲ. ನೀನ್ ಎದ್ರ ಕಂತೀಯನೋ ಅಂತ ಚೆಕ್ ಮಾಡ್ದೆ ಅಷ್ಟೇ. ಓಹೋ ಅದಕ್ಕೆ ಕಾಗೆ ಆಡ್ದಂಗ ಆಗಿದ್ದು. ಏ ಇಲ್ಲ ಕಣೋ. ಲೇ ಯಾರ್ಲಾ ಬುಳ್ಗೆ ಬಿದ್ದವನೇ? ಲೇ ಅಣ್ಣ ಎಣೆ ಮ್ಯಾಗ್ಲು ಬಟ್ಟಿಲ್ಲ, ಚಟದ್ ಬಿದ್ರಿಲ್ಲ, ಅಕ್ಕಿ ಗಂಟಿಲ್ಲ, ಬೊಕ್ಕಿ ಇಲ್ಲ, ಮೂಲೆ ಕಾಸಿಲ್ವೇ ಇಲ್ಲ. ಇಲ್ವೇ ಇಲ್ಲ. ಲೇ ಅಣ್ಣ 5ನೇ ಮದ್ವೆ ಆದೆ ಅಂದಲ್ಲ, ನೀನೇ ಯಾಕೆ ತಗೊಂಡೋಗಿರ್ಬಾರ್ದು? ಲೇ ಅದೇ ನೀನ್ 3ನೇದ ಅದೇ ಅಂತಲ್ಲ, ಅವಳ ಮೇಲೆ ಅಣಗು. ಲೇ ಅವಳ ಮನೆಗಳು ಬಿಡು. ಈಗಳು ಲೇ ಅಣ್ಣ ಹೆಜ್ಜೆ ಇಕ್ಕೋ. ಯಾಕೋ ನನ್ಗೆ ನಿನ್ ಮೇಲೆ ಅನುಮಾನ. ಇಕ್ಕೋ ಇಕ್ಕೋ. ಹಿಡ್ಕೋ. ಇಲ್ಲ ಬಿಡ 3 ಇಂಚ್ ಬಿಡ್ತದೆ. ನಿಂದಿಕ್ಕಲ್ಲ ಅಣ್ಣ. ಹಿಡ್ಕೋ. ಇಕ್ಕೋ. ಹಿಡ್ಕೊಳ. ಲೇ ಇಕ್ಕಲ್ಲ. ನಿಂದು ಅಲ್ಲ ಕಳ್ಳಿ ಅಣ್ಣ, ಸ್ವಾಮಿ ಪದ ಯಾರ್ದು. ಹೌದಾ? ಲೇ ಅಣ್ಣ ಯಾರೋ ಚೆನ್ನಾಗ್ ಪಾಠವಾಗ್ಬಿಟ್ಟವ್ನೆ. ಒಂದ್ ಕೆಲ್ಸ ಮಾಡು, ಅವ್ರ ಮನೆಗೋಗಿ 2 ಲೀಟ್ರು ಸಿಮೆಂಟ್ ತಗೊಂಡು ಆ ಕಣ್ಗೊಂದ್ ಲೀಟ್ರು ಈ ಕಣ್ಗೊಂದ್ ಲೀಟ್ರು ಬಿಟ್ಕೊಂಡು ಬೆಂಕಿ ಕೆಂಬಿಡುಂತಿ. ಬೆಂಕಿ ಏನಿಕ್ಕೆ ಮೇಡ, ಆ ಮೂಲೆ ಕಾಯ್ಕೊಂಡ್ ಕುಂತಿರು. ಯಾರನ ಬತ್ತಿದಂಗೆ ನಾನು ಎಬ್ರಸು, ನಾನ್ ಬಂದ್ ನಿನ್ನ ಹಿಡ್ಕಂತೀನಿ. ಆಯ್ತು. ಲೇ ಅಣ್ಣ ಏನೋ ಸರ ಅಂತದ್ ನೋಡು. ಲೇ ಅಣ್ಣ ನೋಡು. ಲೇ ಅಣ್ಣ ಹಿಡ್ಕ. ಹಿಡ್ಕೋ. ಲೇ ಅಣ್ಣ ಹಿಡ್ಕ. ಲೇ ಅಣ್ಣ ಹಿಡ್ಕೊಂಡೆ. ನನ್ನಲ್ಲ ಕಣಲೇ, ಅವನ್ ಹಿಡ್ಕೊಳು. ಲೇ ಅಣ್ಣ ಇವನ್ನ. ಲೇ ಅಣ್ಣ ಹಾಕೋ ಹಾಕೋ. ಲೇ ಅಣ್ಣ ನನ್ಗಲ್ವೋ. ಲೇ ಅಣ್ಣ ಇದೇನು ಈಟತ್ನಾಗ ಒಡೆ ಬಂಡ ಕೇಳ್ತಾನೆ ಇವನು. ಲೇ ಅಣ್ಣ ಒಡೆ ಬಂಡ ಅಲ್ಲ, ಹೊಡಿಬೇಡಿ ಅಂತವನೆ. ಹಿಡ್ಕೊಂಡ್ ಚೇಚ್ ಬಿಡಂಬಿಡು. ಲೇ ಅಣ್ಣ ಅಂದ್ರು ಒಂದೇ, ಅಪ್ಪ ಅಂದ್ರು ಒಂದೇ, ತಂದೆ ಅಂದ್ರು ಒಂದೇ ಅಲ್ವಾ? ಒಂದೊಂದ್ ಹಾಕಿ ಹೇಳಿರ್ ಕೊಟ್ಟು ಬಿಡ್ತಾನೆ. ಕೊಟ್ಟು ಬಿಡ್ತಾನೆ. ಹಂಗಾರ ಹಾಸ್ಕೋ. ಹಾಸ್ಕೊಂಡ್ಲಾ? ಹಾಸ್ಕೋ ಕೇಳ್ತೀನಿ. ಲೇ ಅಣ್ಣ ಅಣ್ಣ ಕೇಳ. ಹಾಸ್ಕೊಂಡಿದ್ದೇನೋ ಓನ ಸ್ವಾಮಿ. ನಮಗೂ ಬೆಳಗ್ಗೆಯಿಂದ ಒಟ್ಕಿಟ್ಟಿಲ್ಲ. ಮೂಲೆ ಅಕ್ಕಿ ಗಂಟೆ ಏನ್ ಮಾಡಿದೆ ಕಡೆ. ಅಯ್ಯ ಅಕ್ಕಿಯನ್ನು ಊಟಕ್ಕಾಗಿ ಉಪಯೋಗಿಸಿಕೊಂಡು. ಲೇ ಅಣ್ಣ ಚೀಲ ಒಲಿಯೋ. ಏನಂತ ಏನೋ ಅನ್ನ ಮಾಡ್ಕೊಂಡ್ ತಿಂದಂತೆ. ನಾವೇ ಪಾಲಿಸ್ ಕೊಟ್ಟು ಮಂಡಿಗೆ ಹಾಕ್ತಿದ್ದು.
ಲೇ ಅಣ್ಣ ಹೋಗ್ಲಿ ಇನ್ನೊಂದು. ಲೇ ಅಪ್ಪ ಮನೆಗೆ ಬೆಳಗ್ಗೆ ಆದ್ರೆ ನಮಗೆ ಸೌದೆ ಬೇಕು. ಆ ಚಾಟಕ್ಕೆ ಬಿದ್ರೆ ಏನ್ ಮಾಡಿದೆ ಕೊಡಯ್ಯ. ಅಯ್ಯ ಸೌದೆಯನ್ನು ಉರುವಲಿಗೋಸ್ಕರ ಉಪಯೋಗಿಸಿಕೊಂಡ್ರಿ. ಲೇ ಅಣ್ಣ ಏನೋ ಮೂರ್ ಕಟ್ ಹಾಕಿ ಬಿಗ್ಗ ಕಟ್ ಹಾಕಿ ಹೇಳ್ತೀನಿ. ಏನಂತ ಏನೋ ಸೌದಿಗೆ ಉಪಯೋಗಿಸ್ಕೊಂಡಂತೆ. ನಾವೇನ್ ಇದಕ್ಕ ಅಟ್ನಗಳಿಗೆ ಇಕ್ತಿದ್ದು. ಲೇ ಸ್ವಾಮಿ ಅದು ಹೋಗ್ಲಿ, ನೆತ್ತಿ ಮೇಲೆ ಬಿಸಿಲು ಬಾಯಾರಿಕೆ ಆಗಿದೆ. ಆ ಕುಡಿಯೋ ಬೋಕೇನಾದ್ರೂ ಏನ್ ಮಾಡಿದೆಯ? ಅಯ್ಯ ಬೋಕೆಯನ್ನು ಅಡಿಗೆ ಮಾಡಲು ಉಪಯೋಗಿಸಿಕೊಂಡೇನು. ಲೇ ಅಣ್ಣ ಸೋಕ್ಯಾಸ್ಟ್ ಇಕ್ತೇನ ತಾಂಡಾಗಿ. ಯಾಕೋ ಏನೋ ಕುಡಿಯಾಕ ಇಕ್ಕೊಂಡ್ರಂತಿ. ಲೇ ಅಣ್ಣ ಹೋಗ್ಲಿ ಇಷ್ಟೆಲ್ಲ ಆಗೋಯ್ತು. ಅದು ಲೇ ನೋಡಪ್ಪ, ನಮ್ಮ ಹುಡ್ಗ ಭಾರಿ ಆಸೆಯಾಗಿ ಹೋಗ್ಯವನಿ. ಅದಿಲ್ದ್ರೆ ಏನೋ ಎಂಡ್ರು ಮನೆ ಸೇರ್ಸಲ್ಲ ಅಂತೇಳಿ ಆ ಎಣ್ಣದ ಮ್ಯಾಗ ಬಟ್ಟೆ ಏನ್ ಮಾಡಿದೆ ಕೊಡಪ್ಪ. ಅಯ್ಯ ಬಟ್ಟೆಯನ್ನು ಒದೆಯಲು ಉಪಯೋಗಿಸಿಕೊಂಡ್ರಿ. ಯಾಕ ಹೇಳ ಲೇ ತಗ್ಯೋ ಲೇ ಹೇಳು. ಲೇ ಅಣ್ಣ ಏ ತಗ್ಯೋ ಹೊಳ್ಬೇಡ ನಾನು ಇದ್ದೀನಿ. ಲೇ ಏನಂತ ಏನ ಬಟ್ಟೆ ಒದ್ಗಣಕ್ ಇದನ್ ಮಾಡ್ಕೊಂಡವನಂತೆ. ನಾನ್ ಮನೆಗ್ ಹೋಗಂಗಿಲ್ಲ ಕಣೋ. ಏ ನಾನು ಓದ್ತೀನಿ ಬೇಡ ಕಣೋ. ಯಾಕೋ ಎಣ್ಣೆನ್ ಮಗ್ಳು ಬಟ್ಟೆಗೆ ನಾನು 3ನೇ ಹೆಂಡ್ರಿಗೆ ಮುಡ್ಡಿ ಹೊಲಿಸ್ತೀನಿ ಅಂತ ಮುಡ್ಡಿನ ಈಗ ಚೋಡಿ ಹೊಲಿಸಿ ಬಿಡು. ಇನ್ನೊಂದೈತೆ ನಾನ್ ಕೇಳ್ತೀನಿ ಬಿಡು. ಕೇಳ್ತಿ ಕೇಳ್ಕೊ. ಅಯ್ಯ ನಾವು ಸಾಯಂಕಾಲ ಆದ್ರೆ ಪಿಕ್ನಿಕ್ ಕಟ್ಬೇಕು, ಇಲ್ಲ ಗೌರ್ಮೆಂಟ್ನವರು ನಮ್ಮ ಸುಮ್ಮ ಬಿಡಲ್ಲ. ಆ ಮೂಲೆ ಕಾಸು ಏನ್ ಮಾಡದೆ ಕೊಟ್ಬಿಡಪ್ಪ. ಅಯ್ಯ ಮೂಲೆ ಕಾಸನ್ನು ಖರ್ಚಿಗಾಗಿ ಉಪಯೋಗಿಸಿಕೊಂಡಿರುವೆ. ಅಯ್ಯ ನೀನು ಕೊಡ್ತಾನೆ ಅಂತ ಇಸ್ಕೊಳ. ಲೇ ಅಣ್ಣ ಇವ್ನ ಯಾವ ಒಳಗ್ ಮಾಡಿಕೊಂಡೆ ಇಲ್ಲ ಅಂತಿದ್ರೆ. ಅಲ್ಲ 5ನೇ ಮದ್ವೆ ಅದೇ ಅಂದಲ್ಲ, ಶಾಸ್ತ್ರ ಗೀಸ್ತ್ರ ಕೇಳಾಗಿದ್ದ ಹಂಗೆ ಆಗಿದ್ದ. ಕೇಳಿರ್ಲಿಲ್ಲಪ್ಪ. ಅದಕ್ಕೆ ಶಾಸ್ತ್ರ ಹೇಳ್ತಾವ್ಲೇ, ಒಳಗಡೆ ಮಾಡಿಕ ಸುಳ್ಳು ಹೇಳ್ತಾವನೆ. ತಡಕ್ ಬಿಡು, ಚೆಕ್ ಮಾಡು. ಚೆಕ್ ಮಾಡ್ಬಿಡ್ಲ, ಚೆಕ್ ಮಾಡಿಬಿಡು. ಲೇ ಅಣ್ಣ ಭಾರಿ ಪುಣ್ಯವಂತ ಕಣ. ಲೇ ಅಣ್ಣ ಭಾರಿ ಪುಣ್ಯವಂತ. ಕೇಳಲ್ಲ, ಚೆಚ್ ಹೇಳ್ತೀನಿ ಹಿಡ್ಕೊಂಡು. ಚೆಚ್ ಹೇಳ್ತೀನಿ, ಅಯ್ಯ ಚೆಚ್ ಹೇಳ್ತೀನಿ. ಅಯ್ಯ ಪಟ್ಟರೆ ಒಳ್ಳೆ ಬೈ ರಾಗಿ ಬೀಸೋ ರಾಜ ಏನಿದು? ನನ್ನ ಕುರಿ ಮೇಕೆಗಳು ಎಲ್ಲೂ ಕಾಣಿಸುತ್ತಿಲ್ಲವಲ್ಲ. ಲೇ ಅಣ್ಣ ಇವ್ನು ಯಾರು ಮ್ಯಾಲ್ಕು ಕೆಳಕು ಇರಲಿ, ಬೆಳ್ಳು ಆ ಬೆಳಗ್ಗೆ ಸ್ಮಶಾನದ ಕಡೆ ಇರುವುದೇನೋ ಹೋಗಿ ನೋಡುವೆನು. ಆ ಸ್ಮಶಾನದ ಕಡೆ ಏನೋ ಭಾರಿ ಶಬ್ದವು ಕೇಳಿ ಬರುತ್ತಿರೋದಲ್ಲ, ಅಲ್ಲಿಗೆ ಹೋಗಿ ನೋಡುವೆನು. ಲೇ ಅಣ್ಣ ಯಾರೋ ಬೆಳಗು ಬೆಳಗ್ಗೆ ಅವ್ರಲ್ಲ. ಲೋ ಬಿಡ್ರೋ ಹೊಡಿಬೇಡ್ರಿ ಇವ್ರು. ಅಯ್ಯ ಗಿರ್ಗತಿಕನಾಗರ ಈತನನ್ನು ಏತಕ್ಕೆ ಹೊಡಿತಿರ್ವಿ? ಅಯ್ಯ ಸ್ವಾಮಿ, ಲೇ ಅಣ್ಣ ಯಾರ ಇವರು? ಬೆಳ್ಳು ಬೆಳಗ್ಗೆ ಅವನಪ್ಪ. ಹೊಡೆಯಬೇಡಿರೋ ಇವನ ನೂತರೆ ನೀರು.
ದೀರ್ಘತಿರ್ಕನಾಗಿರುವ ಈತನನ್ನು ಏತಕ್ಕೆ ಹೊಡೆಯುತ್ತಿರುವರಿ? ಮರೆವಿದ್ದು ಕೈಗೆ ಸಿಕ್ಕಿದವರನ್ನ, ಯುದ್ಧದಲ್ಲೂ ಸೋತು ಶರಣಾದವರನ್ನ ಹೊಡೆಯಬಾರದಪ್ಪ. ಬಿಡಿ ಬಿಡಿ. ಇದೇನು ಹೊರಿಕತ್ತೆ ಉದ್ದಂಗ ಉತ್ತಾನೆ ಅವನೇ. ಲೇ ಅಣ್ಣ ಬೀರಪ್ಪ ಗೌಡ್ರು ಕಣೋ. ಓ ಬೀರಪ್ಪ ಗೌಡ್ರ ನಿಮ್ ಕಾಲಿಗೆ ಒಂದ. ಲೇ ಅಯ್ಯ ಬೀರಪ್ಪ ಗೌಡ್ರೆ, ನೀವೇನೋ ಹೊಡಿಬೇಡ್ರಿ ಅಂತ ಹೇಳ್ತಿದ್ದೀರಾ. ನಾವು ಸ್ಮಶಾನಕ್ಕೆ ಬಂದು ಅಕ್ಕಿ ಗಂಟು ಬಿಟ್ಟಿಲ್ಲ, ಮೂಲೆ ಕಾಟ್ ಬಿಟ್ಟಿಲ್ಲ, ತೊಟ್ಟದ್ ಬಿದ್ರು ಬಿಟ್ಟಿಲ್ಲ, ನೀರು ಕುಡಿಯೋಣ ಅಂದ್ರೆ ಆ ಬೋಕಿನೂ ಬಿಟ್ಟಿಲ್ಲ. ಹಿಂಗ ಇರುವಾಗ ನಮ್ಮ ಹೆಣ್ರ ಮಕ್ಕಳು ಹೊಟ್ಟೆ ಮೇಲೆ ಬಟ್ಟೆನ ಹಾಕೋಣ. ಅಯ್ಯ ಭಿಕ್ಷುಕ, ಇವರ ಅಕ್ಕಿ ಕಾಸು ಬಟ್ಟೆಗಳನ್ನು ತೆಗೆದುಕೊಂಡ ಪಕ್ಷದಲ್ಲಿ ಕೊಟ್ಟು ಬಿಡಪ್ಪ. ಸ್ವಾಮಿ ಬೀರಪ್ಪ ಗೌಡರೇ, ಅಕ್ಕಿಯನ್ನು ಊಟಕ್ಕಾಗಿ ಉಪಯೋಗಿಸಿಕೊಂಡನು, ಬಟ್ಟೆಯನ್ನು ಹೊದೆಯಲು ಉಪಯೋಗಿಸಿಕೊಂಡನು, ಚೊಟ್ಟದ ಬಿದಿರನ್ನು ಸೌದೆಗಾಗಿ ಉಪಯೋಗಿಸಿಕೊಂಡನು, ಮೂಲೆ ಕಾಸನ್ನು ಖರ್ಚಿಗಾಗಿ ಉಪಯೋಗಿಸಿಕೊಂಡಿರುವನು. ಅಯ್ಯ ದೂತರೆ, ಇನ್ನು ಮುಂದೆ ನಿಮ್ಮ ಸ್ಮಶಾನಕ್ಕೆ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ. ಬಿಟ್ಬಿಡ್ರಪ್ಪ ಇವನ್ನ. ಆಯ್ತು, ತಿರ್ಗಿ ಏನು ಪ್ರಾಬ್ಲಮ್ ಬರಬಾರ್ದು. ಇಲ್ಲಪ್ಪ ಆಗ್ಬಾರ್ದು. ಅಯ್ಯ ಬಾರ ಹೆಣ ಹೋಗೋಣ ಬೀರಪ್ಪ ಗೌಡ್ರ ಮೇಲೆ ನಮ್ಗೆ ಐಕಿ. ಯಾವ ದೇಶವು ನಿನ್ನದು ಅಯ್ಯ, ಯಾವ ದೇಶವು ನಿನ್ನದು ಅಯ್ಯ, ಯಾವ ದೇಶವು ನಿನ್ನದು. ಇಲ್ಲಿಗೆ ಬಂದೆ ದೂತರ ಕೈಗೆ ಸಿಕ್ಕಿ. ಅಯ್ಯ ಇಲ್ಲಿಗೆ ತಕ್ಕೆ ಬಂದೆ ದೂತರ ಕೈಗೆ ಸಿಕ್ಕಿ. ಇಲ್ಲಿಗೆ ತಕ್ಕೆ ಬಂದೆ ದೂತರ ಕೈಗೆ ಸಿಕ್ಕಿ. ಯಾವ ದೇಶವನ್ನು ಅಯ್ಯ, ಯಾವ ದೇಶವು ನಿನ್ನದು ಅಯ್ಯ, ಯಾವ ದೇಶವು ನಿನ್ನದು ನಿನ್ನದು ನಿನ್ನದು. ಅಯ್ಯ ನೀನು ಯಾರು? ನಿನ್ನ ದೇಶವೇ ಯಾವುದು? ಅಲ್ಲದೆ ನಿನ್ನ ಕುಲ ಯಾವುದು? ಈ ರೀತಿ ದೂತರ ಕೈಗೆ ಸಿಕ್ಕಿ ನರಳುತ್ತಿರುವೆಯಲ್ಲ, ಕಾರಣವೇನು? ನಾನೊಬ್ಬ ದಿಕ್ಕಿಲ್ಲದ ಪರದೇಶಿ. ನಮ್ಮ ದೇಶವು ದೂರ, ನಮ್ಮ ಕುಲದ ವಿವರ. ಶಿಕ್ಷಕರೇ, ನಮ್ಮ ದೇಶವು ದೂರ, ನಮ್ಮ ಕುಲದ ವಿವರ. ಸಮ್ಮತದಿ ಬೇಳುವೆನು, ಸಮ್ಮತದಿ ಬೇಳುವೆನು, ಹೇಳಯ್ಯ ಈಗ ನಮ್ಮ ದೇಶವು ದೂರ. ಅಯ್ಯ ಗೌಡ, ಗೌಡ, ಅಯ್ಯ ಅಯ್ಯ ಭಿಕ್ಷುಕ, ವೀರಪ್ಪ ಗೌಡ, ಭಿಕ್ಷುಕ, ನಾನೊಬ್ಬ ದಿಕ್ಕಿಲ್ಲದ ಪರದೇಶಿಯು. ನಾನು ಊರೂರು ತಿರುಗುವ ತಿರುಕರು ನನ್ನನ್ನು ಗೊರವನೆಂದು ಕರೆಯುವರು. ಅಯ್ಯ ಹಾಗಾದರೆ ಹೇಳುವನು ಕೇಳು. ಬಾರೋ ದೇಶಿಕ, ಬಾರೋ ದೇಶಿಕ, ಬಾರೋ ದೇಶಿಕ, ಬಾರೋ ದೇಶಿಕ, ನಮ್ಮ ಮನೆಯಳು ಕುರಿಗಳ ಕಾಯುತ್ತ. ಕುರಿಗಳ ಕಾಯುತ್ತ ಮರಿಗಳ ಸಾಕುತ್ತ. ವೀರಪ್ಪಗೌಡ, ಕುರಿಗಳ ಕಾಯುತ್ತ ಮರಿಗಳ ಸಾಕುತ್ತ ಐಷದಿಂದ ಬಾರೋ ದೇಶಿಕ, ಬಾರೋ ದೇಶಿಕ, ನಮ್ಮ ಮನೆಯಳು ಕುರಿಗಳ ಕಾಯುತ್ತ. ಅಯ್ಯ ಭಿಕ್ಷುಕ, ವೀರಪ್ಪ ಗೌಡರೇ, ಅದ ನೋಡು, ಅಲ್ಲಿ ನನ್ನ ಕುರಿಗಳಿವೆ. ಅವುಗಳನ್ನು ಮೇಯಿಸಿಕೊಂಡು ಮರಿಗಳನ್ನು ಸಾಕಿಕೊಂಡು ಅವುಗಳಿಂದ ಬರುವ ಬಂಡದಿಂದ ತರತರವಾದ ವಸ್ತುಗಳನ್ನು ನೇಯುತ್ತಾ ನಮ್ಮ ಮನೆಯಲ್ಲಿದ್ದರೆ ನಾನು ನಿನ್ನನ್ನು ಚೆನ್ನಾಗಿ ಸಾಕುತ್ತೇನೆಯ್ಯ. ಅಯ್ಯ ವೀರಪ್ಪ ಗೌಡರೇ, ಕುರಿಗಳ
ಸಾಕುವೆನು ವೀರಪ್ಪ ಗೌಡ ಮರಿಗಳ ಸಾಕುವೆನು ಕುರಿಗಳ ಕಾಯುತ್ತೆ ಮರಿಗಳ ಸಾಕುವೆ ಕುರಿಗಳ ಸಾಕುವೆ ಮರಿಗಳ ಮೇಲುವೆ ತರತರವಾದ ಕರದಿಂದ ಮಾಡುವೆ ತರತರವಾದಗಳು ಕರದಿಂದ ಕುರಿಗಳ ಕಾಯುವೆನು ವೀರಪ್ಪ ಗೌಡ ಮರಿಗಳ ಸಾಕುವೆನು ಅಯ್ಯ ವೀರಪ್ಪ ಗೌಡರು, ಭಿಕ್ಷುಕ, ನಿಮ್ಮ ಮನೆಯಲ್ಲಿ ಕುರಿಗಳನ್ನು ಕಾಯುತ್ತಾ ಮರಿಗಳನ್ನು ಸಾಕುತ್ತಾ ಕುರಿ ಮರಿಗಳಿಂದ ಬರುವ ಉಣ್ಣೆಯಿಂದ ತರತರವಾದ ವಸ್ತ್ರಗಳನ್ನು ಮಾಡಿಕೊಡುವೆ. ಅಯ್ಯ, ಹಾಗಾದ್ರೆ ತೆಗೆದುಕೋ ಈ ಕಂಬಳಿಯನ್ನು, ತೆಗೆದುಕೋ ಈ ಕೋಲನ್ನು. ಅದೋ ನೋಡು, ನನ್ನ ಕುರಿಗಳು ಅಲ್ಲಿ ಮೇಯುತ್ತಿವೆ. ಅವುಗಳನ್ನು ಮೇಯಿಸಿಕೊಂಡು ಅಲ್ಲಿ ಕಾಣುವನ ಕೇರವ ನಗರಕ್ಕೆ ಬಂದರೆ ಅಲ್ಲಿ ನನ್ನ ಮರೆ ಇರುವುದು. ಅಲ್ಲಿಗೆ ಬಾ, ನಾನು ನಿನ್ನನ್ನು ಚೆನ್ನಾಗಿ ಸಾಕುತ್ತೇನೆ. ಹಾಗೆ ಆಗಲಿ ಬೀರಪ್ಪ ಗೌಡರೇ. ಈ ರಾಜ ಪರಾಕ್ರಮದೇ ಇಂಗರಾಜ್ಯವು ಈ ಕ್ಷಣದೋ ಇನ್ನಿದೆ ದುಷ್ಟ ಬಿಂಬರಾಜನಂ ನಿರ್ಮಿಸೇ ನೀಚ ಸತ್ಯವ್ರತ ಇನ್ನಿನ ದುಷ್ಟ ಬಿಂಬರಾಜನಂ ನಿರ್ಮಿಸೇ ಆ ದ್ರೋಹಿಯಾದ ರಾಜ್ಯವ ದೋಳ್ಗೈವೆ ಈ ಕ್ಷಣದೋ ದಿಷ್ಟದಿ ಮಹಾರಾಜನನ್ನು ನಿರ್ಮಿಸಿ ಆ ದ್ರೋಹಿಯಾದ ಸತ್ಯವ್ರತ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗುವಂತೆ ಮಾಡಿ ಅವನ ರಾಜ್ಯಾದಿ ಸಕಲ ಐಶ್ವರ್ಯವನ್ನು ದುಷ್ಟದಿಮ್ಮನ ವಶ ಮಾಡುವೆನು. ಈ ಸಮಯ ನಾನು ಹೋಗಿ ಸಮಯಾನುಸಾರ ಬರು. ಬಲ 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 ಸತ್ಯವ ಕೆಡಿಸುವೆ ನಾನೀಗ. ಬಲ 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 ಸತ್ಯವ ಕೆಡಿಸುವೆ ನಾನೀಗ. ನೀಚ ರಾಜನ ಸತ್ಯವ ಕೆಡಿಸಿ, ನೀಚ ರಾಜನ ಸತ್ಯವ ಕೆಡಿಸಿ ಪರಿಪರಿತಂತ್ರವ ಮಾಡುವೆ ನಾನು. ಪರಿಪರಿತಂತ್ರವ ಮಾಡುವೆ ನಾ. ಪರಿಪರಿತಂತ್ರವ 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 ಮಾಡುವೆ ನಾನು. ಪರಿಪರಿತಂತ್ರವ ಮಾಡುವೆ ನಾ. ನೀಚರ ಎಂದು ಈ ಸಮಯ ನಾನು ಹೋಗಿ ಸಮಯಾನುಸಾರ ಬರುವೆನು.
ಪ್ರಭು. ನಮ್ಮ ರಾಜ್ಯಭಾರವನ್ನು ಯಾವ ಹೇಳ್ತಾನೆ ಅದನ್ನು ತಿಳಿಸುವ ಅಪ್ಪಣೆ. ಬೇಳುವೆ ಭೂಪ ಕೀರ್ತಿಗಳ ಬೇಳುವೆ ಭೂಪ ಕೀರ್ತಿಗಳ ಬೇಳುವೆ ರಾಜ್ಯದ ವಾರ್ತೆಯನ್ನು ಬೇಳುವೆ ರಾಜ್ಯದ ವಾರ್ತೆಯನ್ನು ನಮ್ಮಯ ಪ್ರಜೆಗಳು ಸಮ್ಮತದಿಂದಲೇ ನಮ್ಮಯ ಪ್ರಜೆಗಳು ಸಮ್ಮತದಿಂದಲೇ ಸತ್ಯಾಗಿ ನಡೆಯುವರು ಪ್ರಜೆಗಳು ಸತ್ಯಾಗಿ ನಡೆಯುವರು ಬೇಳುವೆ ಭೂಪ ಕೀರ್ತಿಗಳ ಬೇಳುವೆ ರಾಜ್ಯದ ವಾರ್ತೆಯನ್ನು ಸತ್ಯವ ಮೀರದೆ ಕರ್ಮಕ್ಕೆ ಹೋಗದೆ ಸತ್ಯವ ಮೀರದೆ ಕರ್ಮಕ್ಕೆ ಹೋಗದೆ ಶಿವನ ಪೂಜಿಸುತ್ತಿಹರೋ ಪ್ರಜೆಗಳು ಶಿವನ ಪೂಜಿಸುತ್ತಿಹರೋ ಬೇಳುವೆ ಭೂಪ ಕೀರ್ತಿಗಳ ಬೇಳುವೆ ರಾಜ್ಯದ ವಾರ್ತೆಯನ್ನು. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ದೈವಜ್ಞಾನ ಬಲಿತರಾಗಿ ಆ ಪರಶಿವನನ್ನೇ ಪೂಜಿಸುತ್ತಾ ಸದ್ಭಕ್ತಿಯಿಂದ ಕುಳಿತುಕೊಂಡು ಆಗಬಹುದು. ಪೇಳೈ ಸೈನ್ಯಾಧಿನಾಥ ನಮ ಸೈನ್ಯದ ಪೇಳೈ ಮಹಾಪ್ರಭು, ಸೈನ್ಯ ದಿಶಾ ಸುತ್ತಲಿರುತ್ತಿಹ ಶತ್ರು ರಾಜರು ಸುತ್ತಲಿರುತ್ತಿಹ ಶತ್ರು ರಾಜರು ತಪ್ಪ ಕಾಣಿಕೆಯ ತಾಂದೋಪಿಸುವರೈ ಪೇಳೈ ಸೈನ್ಯಾಧಿನಾಥೇ ನಮ ಸೈನ್ಯದ ಪೇಳೈ ಸೈನ್ಯಾಧ್ಯಕ್ಷನೇ, ನಮ್ಮ ರಾಜ್ಯವನ್ನು ಯಾವ ರೇಟ್ ಅದನ್ನು ತಿಳಿಸುವಂತ ನಾವು ಸೈನ್ಯವು ಶತ್ರುಗಳನ್ನು ಜಯಿಸಿ ಕೆರಳಿದ ಸಿಂಹದಂತೆ ದಶ ದಿಕ್ಕುಗಳಲ್ಲೂ ಜಗತ್ ಪ್ರಖ್ಯಾತಿಗೊಂಡಿದೆ. ಅಲ್ಲದೆ ಮತ್ತೇನಪ್ಪಣೆ? ಬಹಳ ಸಂತೋಷವಾಯಿತು. ಇನ್ನ ಪೀಠದಲ್ಲಿ ಅಪ್ಪಣೆ. ಯಾರಲ್ಲಿ ನರ್ತಕಿಯನ್ನು ಬರಮಾಡು. ಸಂತೋಷವಾಯಿತು.
ಮಹಾಪ್ರಭು 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 ನಮ್ಮ ಅರವರ ಭಂಡಾರವನ್ನು ತೆಗೆದುಕೊಂಡು ಕೊಡು. ಆಗಬಹುದು ಮಂತ್ರಿ. ಮಹಾಪ್ರಭು ಆ ಕಡು ವೈರಿಯಾದ ಶತ್ರುಘ್ನ ಮಹಾರಾಜನು ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಮರೆತಿರುವನು. ಜಾಗ್ರತೆ, ನಮ್ಮ ಸೈನ್ಯವೆಲ್ಲವೂ ಸಿದ್ಧಪಡಿಸಿ ಜಾಗ್ರತೆ ಯುದ್ಧಕ್ಕೆ ಹೋಗೋಣ. ನಡೆಯಿರಿ. ಅಪ್ಪಣೆ ಅಪ್ಪಣೆ. ಎತ್ತ ಪೋದರೋ ರಾಜದಂಪತಿಗಳು ಎತ್ತ ಪೋದರೋ ಕಣೆ ಪುರ ಪ್ರಜೆ ಪರಿವಾರವೆಲ್ಲ ಪುರ ಪ್ರಜೆ ಪರಿವಾರವೆಲ್ಲ ಚಿಂತ ಬರಿತರಾದರೋ ಎತ್ತ ಪೋದರೋ ಕಣೆ ರಾಜ ಸಂಪತ್ತಿಗಳು
ಆಹಾ, ರಾಜ ಮಹಾರಾಜರಿಲ್ಲದ ಮೇಲೆ ನನಗೆ ತಕ್ಕೆ ಈ ರಾಜ್ಯ. ನಾನು ಕೂಡ ಮಹಾರಾಜರನ್ನು ಹುಡುಕಿಕೊಂಡು ಅರಣ್ಯಕ್ಕೆ ಹೋಗುವೆನು. ಮಹಾಮಂತ್ರಿಗಳಿಗೆ ಜಯವಾಗಲಿ. ಚಾರದ ಸಮಾಚಾರವೇನು? ದುಷ್ಟದುಮ್ಮರಾಜನು ಸೈನ್ಯ ಸಮೇತರಾಗಿ ನಮ್ಮ ಕಳಿಂಗ ನಗರಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಏನು, ದುಷ್ಟದಿಮ್ಮರಾಜನು ನಮ್ಮ ಮೇಲೆ ಯುದ್ಧಕ್ಕೆ ಬರುವನೆ? ಹೌದು. ಬರಲಿ. ನಮ್ಮ ರಾಜ್ಯದಲ್ಲಿರುವ ಸೈನಿಕರನ್ನು ಜಾಗ್ರತೆಗೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಆಜ್ಞಾಪಿಸಿ. ಎಲವೆಲವ ದೂರಳ ಮಂತ್ರಿಯೇ, ಎಲವೆಲವ ದೂರಳ ಮಂತ್ರಿಯೇ, ಶರಣ ಶವನಗೆಂದು ಬೇಗಲ ತರಳು ಜಾವಗೆ. ಬ್ರದದೆ ನೀನಾಗೊಡೆ, ಬ್ರದದೆ ನೀನಾಗೊಡೆ, ಶರಣ ಶವನಗೆಂದು ಬೇಗಲ ತರಳು ಕುಲಘಾತಕ ಬುದ್ಧಿ, ಕುಲಘಾತಕ ಬುದ್ಧಿಯಿಂದಲೇ ಜಗರಾಜ್ಯದ ಮೇಲೆ ತಂದೆಯೇನು ನೀಚ. ದುರದೀನನು ನೀನಾದೊಡೆ, ದುರದೀನನು ನೀನಾದೊಡೆ, ಎನ್ನಂ ಜಯಿಸಿ ರಾಜ್ಯವಾಳು ನೀಚ. ಎಲ್ಲವ ನೀಚ ಬರ್ಬರಾಧಿಪ, 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 ನಿನ್ನ ನೀಗಲೇ ಕೊಡುವೆ ನಾನು. ನಿರ್ಭಯದಿಂದಲೇ ನಿನ್ನ, ನಿರ್ಭಯದಿಂದಲೇ ನಿನ್ನ ಕೊಲ್ಲುವೆ ನಾನು. ಬರ್ಬರಾಧಿಪ, ಬರ್ಬರಾಧಿಪ, ನಿನ್ನ ನೀಗಲೇ ಕೊಲ್ಲುವೆ ನಾನು. ಬೆಟ್ಟನೀನನು, ಬೆಟ್ಟನೀನನು, ಇನ್ನ ನೀಗಲೇ ಕೊಲ್ಲುವೆ ನಾನೀಗ. ಸೃಷ್ಟಿಕರ್ತನಾನು ನೀನನು, ಸೃಷ್ಟಿಕರ್ತನಾನು ನೀನನು, ಹೇಗ ಕೊಲ್ಲುವೆನು. ಬೆಟ್ಟನೀನನು, ಬೆಟ್ಟನೀನನು, ಇನ್ನ ನೀಗಲೇ ಕೊಲ್ಲುವೆ ನಾನೀಗ. ಬೆಟ್ಟ ನಿನ್ನಯ, ಬೆಟ್ಟ ನಿನ್ನಯ, ಬಿಡು ಈಗಲೇ ನಾಶಗೊಳಿಸುವೆನು. ಸೃಷ್ಟಿಕರ್ತನಾನೆ ನಿನ್ನನು, ಸೃಷ್ಟಿಕರ್ತನಾನೆ ನಿನ್ನನು ನಾಶಗೊಳಿಸುವೆನು. ಬರ್ಬರಾಧಿಪ, ಬರ್ಬರಾಧಿಪ, ನಿನ್ನ ನೀಗಲೇ ನಾಶಗೊಳಿಸುವೆನು. ಎಲ್ಲವ ನೀಚ, ಇದಕ್ಕೆ ಸಿದ್ಧರಾಗು. ಮಂತ್ರಿ ಯುದ್ಧಕ್ಕೆ ಸಿದ್ಧರಾಗು. ಹೇ ಪಾಪಿ, ಎಲ್ಲವ ನೀಚ. ಮಂತ್ರಿ ಸೇನಾಧಿಪರೇ, ಮಹಾಪ್ರಭು, ಈಗ ನಮ್ಮ ಅರಮನೆ ಸೆಳೆದುಕೊಂಡು ಹೋಗಿ ನಮ್ಮ ಬಂಡ ಗೃಹದಲ್ಲಿ ಇರಿಸಿರಿ. ಅಪ್ಪಣೆ. ಮುತ್ತಿಗೆ ಹಾಕಿ ಮಾಡಿ ನಮ್ಮ ರಾಜ್ಯಕ್ಕೆ. ಅಪ್ಪಣೆ.